ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಇರ್ಲಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಸರ್ ನಮಸ್ಕಾರ. ನಮಸ್ಕಾರ. ಓಕೆ, ಗವಿಸಿದ್ದೇಶ್ವರ ಅಜ್ಜನ ಜಾತ್ರೆ ಇನ್ನೇನು ಕ್ಷಣಗಣನೆ ಪ್ರಾರಂಭ ಆಗುತ್ತೆ. ಯಾವ ರೀತಿಯಾಗಿ ತಯಾರಿಯನ್ನ ಮಾಡ್ಕೊಂಡಿದ್ದೀರಿ? ಪರಿಚಯ ಮಾಡ್ಕೊಡ್ರಿ ಫಸ್ಟ್. ನಮ್ಮ ಹೆಸರು ಬಸವರಾಜ್ ಅಂಗಡಿ ಅಂತ. ಇಲ್ಲೇ ಹಳೆ ವಿದ್ಯಾರ್ಥಿಗಳು ನಾವು. ಇಲ್ಲೇ ಓದಿ ಅಭ್ಯಾಸ ಮಾಡಿ ಈಗ ಕಲ್ಯಾಣಿ ಫ್ಯಾಕ್ಟ್ರಿಲಿದ್ದು ರಿಟೈರ್ಮೆಂಟ್ ಆಗಿದ್ದೀವಿ. ಈಗ ಡೈಲಿ ಇಲ್ಲಿ ದಾಸೋಹದಲ್ಲಿ ಸೇವೆ ಮಾಡಕ್ಕೆ ಬರ್ತಾ ಇದ್ವಿ ಸ್ವಯಂ ಸೇವಕರಾಗಿ. ಈಗ ಪ್ರತಿ ವರ್ಷದಂತೆ ಈ ವರ್ಷನೂ ಭಾಳ ಅದ್ಧೂರಿಯಾಗಿ ಜಾತ್ರೆ ನಡೀತಾ ಇದೆ. ಅದಕ್ಕೆ ಪೂರ್ವ ಸಿದ್ಧತೆ ಕೂಡ ಚೆನ್ನಾಗಿ ಆಗಿದೆ. ಜೊತೆಗೆ ಪ್ರತಿಯೊಂದು ಹಳ್ಳಿಯಿಂದ ಸಾಕಷ್ಟು ರೊಟ್ಟಿ ದವಸ ಧಾನ್ಯಗಳು ಬಂದಿದ್ದಾವೆ. ಜೊತೆಗೆ ಕಾರ್ಟಿಗಿಂದ ಈ ವರ್ಷ ಸ್ನೇಹ ಬಳಗದಿಂದ ಸುಮಾರು 60 ಕ್ವಿಂಟಲ್ ಮೈಸೂರು ಪಾಕ್ ತಯಾರು ಮಾಡ್ತಾ ಇದ್ದಾರೆ. ಇಲ್ಲೇ 60 ಕ್ವಿಂಟಲ್ ಮೈಸೂರು ಪಾಕ್ ಎಲ್ಲಿ ತಯಾರಿ ನಡೀತಾ ಇದೆ? ಅಲ್ಲಿ ಮುಂದ್ಗಡೆ ಅಲ್ಲಿ ಶೆಡ್ಡಲ್ಲಿ ತಯಾರಿ ಇಲ್ಲೇ ತಯಾರಿ ಮಾಡಿ 3 ದಿವಸ ನಿರಂತರವಾಗಿ ಅವರು ಕೊಡ್ಬೇಕು ಅನ್ಕೊಂಡಿದ್ರೆ. ಹೋದ ವರ್ಷ ಜಿಲೇಬಿ ಸೇವೆ ಮಾಡಿದ್ರು, ಈ ಸಲ ಅದೇ ರೀತಿ ಮೈಸೂರು ಪಾಕ್ ಮಾಡ್ತಾ ಇದ್ದಾರೆ. ಜೊತೆಗೆ ಮಾದ್ಲಿ, ಬೂಂದಿ, ಶೇಂಗಾ ಹೋಳಿಗೆ, ಎಳ್ಳು ಹೋಳಿಗೆ, ಹಿಂಗೆ ಪ್ರತಿಯೊಬ್ಬರು ತಮಗೆ ಇಷ್ಟವಾದಂಥ ಸಿಹಿ ಖಾದ್ಯಗಳ ಜೊತೆಗೆ ರೊಟ್ಟಿನೂ ಸೇವೆ ಮಾಡೋದಕ್ಕೆ ರೊಟ್ಟಿ ತೊಗೊಂಡು ಬರ್ತಾ ಇದ್ದಾರೆ. ಸಾಕಷ್ಟು ಅಕ್ಕಿ ದಿವಸ ಒಂದು 100 ಕ್ವಿಂಟಲ್ 120 ಕ್ವಿಂಟಲ್ ಅಕ್ಕಿ ಖರ್ಚಾಗುತ್ತೆ. ಈ ರೀತಿ 15 ದಿವಸ ನಿರಂತರವಾಗಿ ಬರುವ ಅಮಾವಾಸ್ಯವರೆಗೆ ಈ ದಾಸೋಹ ನಿತ್ಯ ನಡೀತಾ ಇರುತ್ತೆ. ಜೊತೆಗೆ ಒಂದು ದಿವಸಕ್ಕೆ 1 ರಿಂದ 1.5 ಲಕ್ಷ ಜನ ಇಲ್ಲಿ ಪ್ರಸಾದ ಸೇವನೆ ಮಾಡ್ತಾ ಇರ್ತಾರೆ. ಇದು ಭಾಳ ಸ್ವಚ್ಛತೆಯಿಂದ ಇಲ್ಲಿ ಒಂದು ನೈರ್ಮಲ್ಯವನ್ನು ಕಾಪಾಡ್ತಾರೆ. ಇಲ್ಲಿ ಎಲ್ಲ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳು ಮತ್ತು ಬೇರೆ ಬೇರೆ ಹಳ್ಳಿಯಿಂದ ಸ್ವಯಂ ಸೇವಕರಾಗಿ ಬಂದು ಈ ಪ್ರಸಾದ ಸೇವೆಯನ್ನು ತಯಾರು ಮಾಡೋದ್ರಲ್ಲಿ ಭಾಗವಹಿಸ್ತಾರೆ, ನೀಡೋದ್ರಲ್ಲಿ ಭಾಗವಹಿಸ್ತಾರೆ. ಯಾರಿಗೂ ಯಾವುದೇ ರೀತಿಯ ಒಂದು ಇದಿರಲ್ಲ, ಏನು ನಿರ್ಬಂಧನೆ ಇಲ್ಲ, ಕೂಲಿನೂ ಇಲ್ಲ, ಯಾವುದೇ ಇದಿಲ್ಲ, ಪ್ರತಿಫಲ ಇಲ್ಲದೆ ತಮ್ಮ ಸ್ವಯಂ ಒಂದು ಭಕ್ತಿ ಪೂರ್ವಕವಾಗಿ ಎಲ್ಲರೂ ಬಂದು ಇಲ್ಲಿ ಸೇವೆ ನಡೆಸ್ತಾರೆ. ಬಡಿಸೋದಿರ್ಬೋದು, ಅಡುಗೆ ಮಾಡೋದಿರ್ಬೋದು, ಇನ್ನೊಂದಿರ್ಬೋದು, ಪ್ರತಿಯೊಂದರಲ್ಲಿಯೂ ಪ್ರತಿಯೊಬ್ಬರು ತಮ್ಮದೇ ಒಂದು ಸ್ವಯಂ ಸೇವಕರಾಗಿ ಯಾರು ಕರೆಯಂಗಿಲ್ಲ, ಯಾರಿಗೆ ಹೋಗ್ರಿ ಅನ್ನಂಗಿಲ್ಲ, ಯಾರಿಗೆ ಬರ್ರಿ ಅಂತ ಕರೆಯಂಗಿಲ್ಲ. ಯಾರಿಗೆ ಇಷ್ಟ ಆಗುತ್ತೆ ಬರ್ತಾರೆ, ಸೇವೆ ಮಾಡ್ತಾರೆ, ಊಟ ಮಾಡ್ತಾರೆ, ಪ್ರಸಾದ ತಗೊಳ್ತಾರೆ, ಜಾತ್ರೆ ಮಾಡ್ಕೊಂಡು ಹೋಗ್ತಾರೆ. ಈ ರೀತಿ ವರ್ಷನೂ ನಡೀತಾ ಇದೆ. ವರ್ಷಕ್ಕಿಂತ ವರ್ಷ ಅದ್ಧೂರಿಯಾಗಿ ಒಂದು ಸೇವೆ ನಡೀತಾ ಇದೆ. ಈ ವರ್ಷ ಕೂಡ ಅದೇ ರೀತಿಯಲ್ಲಿ ಸುಮಾರು ಒಂದು 6 ಲಕ್ಷ ಜನ ಇಲ್ಲಿ ನಾಳೆ ತೇರಿಗೆ ಸೇರ್ಬೋದು. 15 ದಿವಸದಲ್ಲಿ ಒಂದು 15 ಲಕ್ಷದಿಂದ 20 ಲಕ್ಷ ಜನ ಈ ಪ್ರಸಾದವನ್ನು ಸವಿಬಹುದು ಅಂತ ಒಂದು ಅಂದಾಜಿದೆ. ಕನಿಷ್ಠ ಒಂದು 15 ಲಕ್ಷ ಜನ ಈ ಒಂದು ಜಾತ್ರೆ ಪ್ರಸಾದ ಸೇವನೆಯನ್ನು ಮಾಡ್ತಾ ಇದ್ದಾರೆ ಅಂತ ಅಂದಾಜಿಸಲಾಗಿದೆ. ಅದಕ್ಕೆ ತಕ್ಕಂತೆ ಎಲ್ಲ ಒಂದು ವ್ಯವಸ್ಥೆಯನ್ನು, ಒಂದು ಸ್ಟಾಕ್ ಏನು ಬೇಕಾಗಿದೆ ಎಲ್ಲ ದವಸ ಧಾನ್ಯಗಳನ್ನು ಭಕ್ತರಿಗೆ ಕೊಡ್ತಾರೆ, ಭಕ್ತರೇ ನೀಡ್ತಾರೆ, ಭಕ್ತರೇ ಮಾಡ್ತಾರೆ. ಇದು ಒಂದು ಭಕ್ತರಿಂದ ಭಕ್ತರಿಗಾಗಿನೇ ಗವಿಸಿದ್ದಪ್ಪ ಜಾತ್ರೆ, ಭಕ್ತರಿಂದ ನಡೀತಕ್ಕಂಥ ಜಾತ್ರೆ, ಭಕ್ತರಿಂದಲೇ ಭಕ್ತರಿಗೋಸ್ಕರನೇ ನಡೆಯುವಂಥ ಒಂದು ಜಾತ್ರೆ. ಅವರ ತರೋರು, ಅವರೇ ಕೊಡೋರು, ಅವರೇ ಮಾಡೋರು, ಅವರೇ ಊಟ ಮಾಡೋರು. ಈ ರೀತಿಯಾಗಿ ನಿರಂತರವಾಗಿ ಒಂದು ಸೇವೆ ಇಲ್ಲಿ ನಡೀತಾ ಇದೆ. ಜಾತ್ರೆ ಅದ್ಧೂರಿಯಾಗಿ 2026ರಲ್ಲಿ ಕೂಡ ಅದೇ ರೀತಿ ಅದ್ಧೂರಿಯಾಗಿ ಜಾತ್ರೆ ಸಾಂಗವಾಗಿ ನಡೀಲಿ ಅಂತ ಗವಿಸಿದ್ದಲ್ಲಿ ಬೇಡ್ತಾರೆ ಸರ್. ಓಕೆ ಸರ್, ಗವಿಸಿದ್ದೇಶ್ವರ ಅಜ್ಜನ ಜಾತ್ರೆಯ ತಯಾರಿ ಬಗ್ಗೆ ತುಂಬ ಚೆನ್ನಾಗಿ ಒಳ್ಳೆ ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಓಕೆ ಸರ್, ಶ್ರೀ ಗವಿಸಿದ್ದೇಶ್ವರ ಅಜ್ಜನವರ ಜಾತ್ರೆ ಇನ್ನೇನು ಪ್ರಾರಂಭ ಆಗುತ್ತೆ. ಜಾತ್ರೆಯ ತಯಾರಿಯನ್ನು ಯಾವ ರೀತಿಯಾಗಿ ನಡೆಸ್ತಾ ಇದ್ದೀರಿ ತಾವು? ಈ ಒಂದು ದಾಸೋಗದ ಮೇಲ್ವಿಚಾರಕರು ತಾವು ಅಲ್ವಾ? ತಮ್ಮ ಪರಿಚಯ ಮಾಡಿಕೊಂಡು ಸ್ವಲ್ಪ ಜಾತ್ರೆಯ ಕುರಿತು ಹೇಳ್ರಿ ಸರ್. ನನ್ನ ಹೆಸರು ರಾಮನಗೌಡ ಅಂತೇಳಿ. ಸರ್, ಇಲ್ಲಿ 2026ರ ಒಂದು ಜಾತ್ರೆ ವಿಜೃಂಭಣೆಯಾಗಿ ಜರಲಿಕ್ಕೆ ಪೂಜ್ಯರ ಆಶೀರ್ವಾದ, ಸುತ್ತಮುತ್ತಲ ಭಕ್ತರ ಒಂದು ಸಹಾಯಧನ ಮತ್ತು ಎಲ್ಲರ ಒಂದು ಶ್ರಮದಿಂದ ಈ ಜಾತ್ರೆ ಯಶಸ್ಸನ್ನು ಕಾಣ್ತೈತಿ ಅಂತ ನಾನು ಹೇಳ್ಬೋದು. ಇಲ್ಲಿ ಜಾತ್ರೆ ಬರ್ತಕ್ಕಂಥ ಲಕ್ಷಾನುಗಟ್ಟಲೆ ಭಕ್ತರಿಗೆ ನಾವು ಪ್ರಸಾದ ವ್ಯವಸ್ಥೆ ಮಾಡಲಿಕ್ಕೆ ಏನು ದವಸ ಧಾನ್ಯಗಳಾಗಲಿ, ತರಕಾರಿಗಳಾಗಲಿ, ಕಟ್ಟಿಗೆ ಸಂಗ್ರಹಣ ಆಗಲಿ, ರೊಟ್ಟಿ ಸಂಗ್ರಹಣ ಆಗಲಿ, ಎಲ್ಲವುಗಳನ್ನು ನಾವು ತಯಾರು ಮಾಡ್ಕೊಂಡು ಇಟ್ಕೊಂಡಿವಿ. ಅದು ಎಷ್ಟೋ ಜನ ಬರಲಿ ಪ್ರಸಾದವನ್ನು ತಯಾರು ಮಾಡಿ ಅವರಿಗೆ ಉಣಬಡಿಸುವಂಥ ಕಾರ್ಯವನ್ನು ಈ ನಮ್ಮ ಎಲ್ಲ ಬಳಗದವ್ರು ಕೂಡಿ ಮಾಡಿಕೊಡ್ತಾರೆ. ಈ ವರ್ಷ ಅಜ್ಜನ ಜಾತ್ರೆಗೆ ಎಷ್ಟು ಜನಸಂಖ್ಯೆ ಸೇರುವಂತಹ ಸಾಧ್ಯತೆ ಇದೆ ಸರ್ ಈ ವರ್ಷ? ಅಲ್ಲ, ವರ್ಷಕ್ಕಿಂತ ವರ್ಷ ಜನಸಂಖ್ಯೆ ಹೆಚ್ಚಾಗ್ತೈತೆ ಹೊರತಾಗಿ ಕಡಿಮೆ ಏನಾಗೋದಿಲ್ಲ. ಆದ್ರೆ ನಾವು ಇಷ್ಟೇ ಅಂತ ನಾವು ಹೇಳೋಕ್ಕಲ್ಲ, ಎಷ್ಟೇ ಸಂಖ್ಯೆ ಬಂದರೂ ಸಹಿತ ಅವ್ರಿಗೆ ತಯಾರು ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತೀವಿ ಅಂತಕ್ಕಂಥದ್ದು ಹೇಳ್ಬೋದು.
ಇನ್ನೊಂದು ವಿಶೇಷ ನಾನು ಕೇಳಲ್ಪಟ್ಟೆ ಸರ್, ಈ ಒಂದು ಈ ಅನ್ನದಾಸೋಹಕ್ಕೆ ಈ ಅನ್ನ ಪ್ರಸಾದವನ್ನು ಮಾಡುವಂಥ ವ್ಯವಸ್ಥೆ ಮಾಡುವಂಥ ಒಂದು ಗ್ರಾಮವೇ ಇದೆ ಅಂತ. ಆ ಗ್ರಾಮದವ್ರ ಬಗ್ಗೆ ನೀವೇನು ಹೇಳ್ತೀರಿ? ಯಾವ ಗ್ರಾಮದವರು ಅವರು? ಅಲ್ಲ, ಒಂದೇ ಗ್ರಾಮ ಅಲ್ಲ, ಸುತ್ತಮುತ್ತಲು ನಮ್ಮ ಅನೇಕ ಗ್ರಾಮಗಳು ಬರ್ತಾವೆ ಇದಕ್ಕೆ ತಯಾರು ಮಾಡಲಿಕ್ಕೆ. ದಿನ ಒಂದೊಂದು ಪಾಳ್ಯ ಇರ್ತದೆ, ದಿನ ಒಬ್ಬೊಬ್ರು ಒಂದೊಂದು ಗ್ರಾಮದಲ್ಲಿ ಬರ್ತಾರೆ, ಎಲ್ಲ ಪಾಳ್ಯದಿರ್ತಾರೆ, ಎಲ್ಲರಿಗೆ ಅವಕಾಶ ಕೊಡ್ತಾರೆ. ಎಲ್ಲರಿಗೂ ಅವಕಾಶ ಕೊಡ್ತಾರೆ ಸರ್. ಏನೇನು ಕೊಡ್ತಾ ಇದ್ದಾರೆ ಭಕ್ತರು ಪ್ರಸಾದ? ತಮ್ಮ ಇಚ್ಛೆ ಪ್ರಕಾರ ಶೇಂಗಾದೊಳಗೆ ಕೊಡ್ತಾರ, ಮೈಸೂರು ಪಾಕ್ ಕೊಡ್ತಾರ, ಬುಂದೆ ಕೊಡ್ತಾರ, ಮಾದ್ಲೆ ತರ್ತಾರ. ಅನೇಕ ತಮ್ಗೆ ಏನು ಅನಿಸುತ್ತದೆ ತಮ್ಮ ಅನಿಸಿಕೆ ಪ್ರಕಾರ ಅವ್ರು ತೊಗೊಂಡ್ಬರ್ತಾರೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ನಮಸ್ಕಾರ. ಸಿಗಲ್ಲಪ್ಪ ಜಗದನಾಗತ್ತ ಎಲ್ಲದಕ್ಕೂ ಸರಿಪಡೈತೆ, ಅದಕ್ಕೂ ಖರ್ಚಿಲ್ಲ. ಒಬ್ಬೊಬ್ಬರು ನನ್ನ ಲೋಡ್ ಎಣ್ಣೆ ಹೋಳಿಗೆ, ಕರ್ಚಿಕಾಯಿ, ಶಿಂಡಿ, ಬೆಂಡು ಬೆತ್ತ ಯಾವಾಗಾರ ಆಗ ಕೊಟ್ಟಗಲ್ಲ, ಅವ್ರು ಇಟ್ಕೊಂಡಲ್ಲ ಕಚ್ಕಳೆ ಅಂತ ಕಳೆ ಅಂತಿಲ್ಲ. ನೀವು ಯಾವೂರಿಂದ ಬಂದಿರಿ? ನಾವು ಒಣಗೇರಿ ಬೇವ್ರ ಚಾಲು ವಣಗೇರಿಯಿಂದ ಬಂದಿರಿ. ಏನಪ್ಪ ನಿಮ್ಮ ಹೆಸರು? ನನ್ನ ಹೆಸರು ಬಸಪ್ಪನ್ರಿ. ಸೇವೆ ಮಾಡಕ್ ಬಂದ್ರಿ? ಹೌದೌದು. ಏನೇನ್ ಮಾಡಕತ್ತೀರಿ ನೀವು? ಏನ್ರಿ ಏನ್ ಕೈಲಾರ ಕಟ್ಟಿಗೆ ಹಾಕೋದು, ಏನಾದ್ರು ಸಾರು ನೀಡೋದು, ಅನ್ನ ನೀಡೋದು, ನಮ್ಮ ಏಕ್ತೆಗೆ ಏಟಾಗತ್ತ ಆಟ. ಯಾವಾಗ ಬಂದಿರಪ್ಪ ನೀವು? ಈಗ ಬಂದಿವ್ರಿ. ಈಗ ಬಂದಿರಿ? ಹ್ಞೂನ್ರಿ. ಈಗ ಬಂದವರು ಜಾತ್ರೆ ಮುಗಿಯೋ ತನಕ ಅಲ್ಲಿ ಮಟ್ಟ ಇರೋ 3 ದಿನ 4 ದಿನ ಅವ್ರು ಹೋಗಾರಿಗಿನ ಯಾಕೆ ಬಂದ್ರಲ್ಲ, ಅವರು ಓದಾರಿಗೆ ಹೋದ್ರೆ ಯಾಕೆ ಅನ್ಕಲ್ಲ. ಎಷ್ಟ್ ಮಂದಿ ಹೋಗಾರು, ಎಷ್ಟ್ ಮಂದಿ ಉಂಟಾರು, ಎಷ್ಟ್ ಮಂದಿ ಖಾಲಿ ಮಕ್ಕಳು ಹಿಂಗ್ ನಡೆದೈತಿ ನೋಡಿ. ಬಟ್ ಮಾಡ್ತಾರೆ, ಸೇವೆ ಮಾಡಕ್ಕಾಗಿ ಬಂದಿವ್ರಿ. ತಿಪ್ಪು ನಿಂತು ಬರೋ ಮಟ್ಟ ನೀಡೋದು ಅದು ಸೇವರಿ ನೋಡಿಬಿಟ್ರ ಮಿನಿಸ್ಟರ್ ಬಂದು ನೀಡ್ಬೇಕ್ರಿ. ಹೌದಾ? ಸಣ್ಣది ಅಲ್ರಿ, ಈಗ ಲೋಕಕ್ಕೆ ಪ್ರಸಿದ್ಧಿ ಆಗಿಬಿಟ್ಟ. ಲೋಕಕ್ಕೆ ಪ್ರಸಿದ್ಧಿ. ಇನ್ನು ನೋಡಿರ ಕೈಕಾಲು ಸುಮ್ಮಂತ ಒಂದು ಸಣ್ಣ ಕೆಲಸ. ನೀವು ಎಷ್ಟು ವರ್ಷದಿಂದ ಜಾತ್ರೆ ನೋಡಕತ್ತೀರಿ? ಅಯ್ಯೋ, ನಾವು ಒಂದು 60 ವರ್ಷದಿಂದ ನೋಡಕತ್ತೀವಿ. ಈ ನೋಡಕೈತೆ 60 ವರ್ಷ. ವಯಸ್ಸು ಒಂದು 80 ಈ 80 ವಯಸ್ಸಿಗೂ ಇನ್ನೂ ಗುಂಡ್ಕಲ್ ಇದ್ದಂಗೆ. ನಾವು ಏನು ಯೋಗ ಮಾಡಿದ್ರೆ ನಿನ್ ಮುಂದೆ ಇದು ನಾವು. ಓಕೆ ಅಜ್ಜ, ಥ್ಯಾಂಕ್ ಯು, ನಮಸ್ಕಾರ. ಓಕೆ, ನಮಸ್ಕಾರ ಅಜ್ಜ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ನಿಂಗಪ್ಪ ರೀ. ನಿಂಗಪ್ಪ, ಹೇಳಿ ಅಜ್ಜ. ಈಗ ಅಜ್ಜನದ ಏನ ಹೇಳ್ಬೇಕಂತ ಏನೇ ಹೇಳ್ಬೇಡ. ಅದನ್ನ ಸೇವೆ ಮಾಡ್ಬೇಕಂತ ಬಂದಿವಿ, ಸೇವೆ ಮಾಡ್ತೀವಿ. ಅನ್ನ ಬಯಸಕತ್ತಿ. ಯಾವ್ರಿಂದ ಬಂದಿರಿ? ನಮ್ಮದು ಕುಷ್ಟಗಿಲಿಂದ ಬಂದಿವಿ. ಕುಷ್ಟಗಿಯಿಂದ ಬಂದಿರಿ? ಕುಷ್ಟಗಿ ಆ ಕಡೆ ಜಾರ್ಯಾಳ ಅಂತ ದೊಡ್ಡ ಅಲ್ಲಿಂದ ಬಂದಿರಿ? ಎಷ್ಟು ದಿನ ಆತ್ ಬಂದ? ನಾನು ನಿನ್ನೆ ಬಂದಿವ್ರಿ. ನಿನ್ನೆ ಬಂದಿರಿ? ಈಗ ಜಾತ್ರೆ ಮುಗಿಯತನಕ ಇಲ್ಲೇ 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 ಪ್ರತಿ ವರ್ಷ ಬರ್ತೀರಣ್ಣ? 2 ವರ್ಷ ಆತ್ರಿ. 2ನೇ ವರ್ಷ. 2ನೇ ವರ್ಷ. ಏನ್ ಅನ್ಸುತ್ತೆ ಜಾತ್ರೆ ಸೇವೆ ಮಾಡಕ್ ಬಂದಿರಲ್ಲ? ಅಲ್ರಿ, ಅದು ದೊಡ್ಡ ಶಿವನ್ಕಿನ ಹೆಚ್ಚಿಗೆ ಪರಮಾತ್ಮ ಆದ್ರಿಗೆ ಏನಂತ ದೊಡ್ಡ ತಾತ. ಎಷ್ಟು ಜನ ಬಂದಿರಪ್ಪ ನಿಮ್ಮೂರಿಂದ? ನಾವ್ ಇಬ್ಬರ ಬಂದಿರೋ. ಇಬ್ರು. ನಮಸ್ಕಾರ, ಆರಾಮದಿರಿ? ನಿಮ್ಮ ಹೆಸರು ಏನ್ರಿ? ನಾಗೇಶಪ್ಪ ಹಟ್ಟಿ. ಇಬ್ರು ಸ್ನೇಹಿತರ ನೀವು? ಹಳೆಯ ಮಾವ್ರಿ. ಹಳೆಯ ಮಾವ. ಜಾತ್ರೆಗೆ ಸೇವೆ ಮಾಡಿ ನಮ್ದು ಯಾಪಲ್ದಿನ ರೀ, ಯಲಬುರ್ಗಿ ತಾಲೂಕು. ಬರ್ರಿ. ನಮ್ದು ಯಲಬುರ್ಗಿ ತಾಲೂಕು ಯಾಪಲ್ದಿನಿ ರೀ. ಅಲ್ಲಿದ್ದ ಬಂದಿವ್ರಿ ನಾವು ಇಬ್ರು ಕೂಡಿ. ನೀವು 2 ವರ್ಷ ಬರೋಕೆ ಈಗ ಬಂದಿದ್ದ ಅನ್ನ ಅದನ್ನ ಸೇವೆ ಮಾಡಕ್ ಬಂದಿವ್ರಿ. ನೀವ್ ಏನ್ ಮಾಡಕತ್ತೀರಿ ಇಲ್ಲಿ? ನಾವು ಇದು ಅನ್ನ ಮಾಡೋದು, ಸಾಂಬಾರು ಮಾಡೋದು, ಯಾವ್ದಾರ ನಿಮ್ಮ ಹತ್ರ ಏನ್ ಹೇಳ್ತಾರೆ ಭಕ್ತರ ಶರಣರು ಹೇಳಿದ್ ನಾವು ಮಾಡ್ಕೊಂತ ಹೋಗೋದು. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಯಾವೂರಿಂದ ತಂದಿರಿ ಅಜ್ಜಗ ಪ್ರಸಾದನ? ಏನ್ ತಂದಿರಿ? ನಾವು ಕೋಳೂರ್ಲಿಂದ ಮಾಲ್ದಿ ತಂದಿವಿ ಸರ್. ಕೋಳೂರ್ ಎಲ್ಲಿ ಬರ್ತೈತಿ? ಇಲ್ಲ, ಕೊಪ್ಪಳದಾಗ ಒಂದು 5-6 ಕಿಲೋಮೀಟರ್ ಐತಿ. 8 ಕ್ವಿಂಟಲ್ ಮಾದ್ಲಿ ತಂದಿರಪ್ಪ? ಇದು ಒಂದು 8 ಕ್ವಿಂಟಲ್ ಐತಿ ಸರ್. 8 ಕ್ವಿಂಟಲ್ ಮಾದ್ಲಿ ಹೆಂಗ್ ವ್ಯವಸ್ಥೆ ಮಾಡಿದ್ರೆ ಅದನ್ನೆಲ್ಲ? ಅಲ್ಲೆಲ್ಲ ಮನೆಗೆ ಹಿಟ್ಟು ಹಾಕ್ತಿವಿ ಸರ್. ಮನೆಗೆ ಹಿಟ್ಟು ಹಾಕ್ತಿವ್ರಿ ಸರ್. ಎಲ್ಲ ಅವ್ರ ಒಬ್ಬೊಬ್ರು ಹೆಣ್ಮಕ್ಳ 1 ಸೇರು 2 ಸೇರಿಂದ ಹಾಕ್ಸಂದಿರ್ತಾರಲ್ಲ ಸರ್. ಅದನ್ನ ಅಷ್ಟು ಮಾಲ್ದಿ ಮಾಡಿ ಬೆಲ್ಲ ತಗೊಂಡು ಕಲಿಸಿ ಕೊಟ್ಟು ಒಂದು ತಾಕ ಮೆಟ್ ಮಾಡಿರ್ತೀವಿ ಸರ್. ದೈದ ಜಾಗ ನಮ್ಮೂರಾಗ. ಆ ದೈದ ಜಾಗದಾಗ ಎಲ್ಲರೂ ತಗೊಂಬಂದು ಇಲ್ಲಿ ಹಾಕಿ ಬಿಡ್ರಿ ಅಂತಂದು ಹೇಳ್ತೀವಿ ಸರ್. ಊರಾಗ ಅಲೌನ್ಸ್ ಮಾಡಿ ಎಲ್ಲರೂ ತಗೊಂಬಂದು ಹಾಕಿರ್ತಾರೆ ಸರ್. ಅದು ಅಷ್ಟು ನಮ್ಮ ಊರಾಗ ಎಲ್ಲರೂ ಮಾಡೋದಾಗಿನ್ ಸರ. ನಾವೇನ್ ಮಾಡ್ತೀವಿ, ಎಲ್ಲರೂ ಮಾತಾಡ್ಕೊಂಡು ಕೊಟ್ಟು ಬಂದ್ಬಿಡ್ರಿ ಇವತ್ತು ಆಗ್ಯಾರ ಅಂತಂದು ತಗೊಂಬಂದಿರಿ. ಇವತ್ತು ಎಷ್ಟು ವರ್ಷದಿಂದ ಕೊಡ್ತಾ ಇದ್ದೀರಿ ಹಿಂಗ? ಸುಮಾರು ವರ್ಷಗಳಿಂದ ಈ ಜಾತ್ರೆ ಯಾವಾಗ ಜೋರು ಭಾಳ ಇದಾಗ ಕುಂತ ಸರ್. ವಿಜೃಂಭಣೆಯಿಂದ ಅವಾಗ್ಲಿದ್ದಾನು ಸಹ ನಾವು ತರ್ತಾ ಇದ್ದೀವಿ ಸರ್. ಖುಷಿ ಖುಷಿ ಐತಿ ಸರ್. ನಮ್ಮೂರಾಗ ಎಲ್ಲ ಹುಡುಗ್ರು ಇವೆಲ್ಲ ಹುಡುಗಿ ಖುಷಿ ಐತಿ ಸರ್. ಹುಡುಗರು ಬಂದಾರ? ಹ್ಞೂ ಸರ್. ಒಳ್ಳೆ ಚಲೋ ಐತ್ರಿ ಜಾತ್ರೆ. ಒಳ್ಳೆ ವಿಜೃಂಭಣೆಯಿಂದ ಆಗತ್ರಿ. ನಮ್ಮೂರು ಹುಡುಗ್ರು ಅದಾವ ಸರ್. ಅವು ತುಂಬಿ ಕೊಡ್ತಾರೆ ಸರ್. ಈ ಮಠದ ಹುಡುಗರುನ ಅದಾವ, ಹೆಲ್ಪ್ ಮಾಡ್ತಾರೆ ಸರ್. ಕಳಿಸ್ಬಿಡ್ತೀರಿ ಒಳಗೆ? ಓಕೆ ಅಣ್ಣ, ಕಳಿಸ್ರಿ. ಹ್ಞೂ ಸರ್. ನಮಸ್ಕಾರ. ನಮಸ್ಕಾರ ರಾಜು. ನಾಳೆ 5ನೇ ತಾರೀಕು ಪ್ರಾರಂಭ ಆಗುತ್ತೆ. 5ನೇ ತಾರೀಕಿಗೆ ಜಾತ್ರೆ ಪ್ರಾರಂಭ ಆಗುತ್ತೆ. ಆ ಜಾತ್ರೆಯ ತಯಾರಿಯನ್ನ ತಾವು ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಿದ್ದೀರಿ ಅಂತ ಅನ್ಕೋತೀನಿ ನಾನು. ಹೌದು ಸರ್. ತಾವು ಎಲ್ಲಿಂದ ಬಂದಿದ್ದೀರಿ? ತಮ್ಮ ಪರಿಚಯ ಮಾಡಿಕೊಂಡು ಜಾತ್ರೆ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ರಿ. ಏನು ತಯಾರಿ ಮಾಡಿದ್ದೀರಿ? ನನ್ನ ಹೆಸರು ರಾಜು ನಾಯ್ಕ ಅಂತ ಸರ್. ನಮ್ದು ಬಂದ್ಬಿಟ್ಟು ಹಗರಿಬೊಮ್ಮನಹಳ್ಳಿ.
ಇಲ್ಲಿ ಲೈಬ್ರರಿ ಕೋಚಿಂಗಲ್ಲಿ ಓದಾಕತ್ತೀವಿ ಸರ್ ನಾವು. ಇಲ್ಲಿ 2 ಇಯರ್ಸ್ ಇರ್ತೀವಿ, 1 ಇಯರ್ಸ್ ಆಗಿ ಇರ್ತೀವಿ ಸರ್. ಮತ್ತು ಇವಾಗ ಅಜ್ಜನ ಜಾತ್ರೆಯಲ್ಲಿ ಸೇವೆ ಮಾಡ್ತೀವಿ ಸರ್. ಏನೇನು ಮಾಡ್ತಾ ಇದ್ದೀರಿ ಇಲ್ಲಿ ನೀವೆಲ್ಲ? ಇವಾಗ ಇಲ್ಲಿ ರೈಸ್ ಆಯ್ತು ಸರ್. ಇಲ್ಲಿ ನಿಮ್ಮ ಕೆಲಸ ನಮ್ಮ ಇಲ್ಲಿ ಮಹಾದಾಸೋದಲ್ಲಿ ಸರ್. ದಾಸೋದಲ್ಲಿ ಸೇವೆ ಇದೆ ಸರ್. ಯಾವುದೇ ಕೆಲಸ ಇರಲಿ ಇಲ್ಲಿ ಮಾಡ್ತೀವಿ ಸರ್. ಮಾಡ್ತೀರಿ? ಹಾಂ ಸರ್. 2 ತಿಂಗಳಿಂದ ಮಾಡ್ತಾ ಇದ್ದೀರಿ? ಓಕೆ ಓಕೆ. ಅಡುಗೆಗಳೆಲ್ಲ ಜೋಡಿಸಿವಿ ಸರ್. ಕಟ್ಟಿಗೆದೆಲ್ಲ ಇದೆಲ್ಲ ಇದು ಎಷ್ಟು ಇರೋದು ಒಂದು ವೀಕಲ್ಲೇ ಖಾಲಿ ಆಗಿಬಿಡುತ್ತೆ ಸರ್. ಓಕೆ ಓಕೆ ಸರ್, ಥ್ಯಾಂಕ್ ಯು. ಒಳ್ಳೇದಾಗಲಿ, ಚೆನ್ನಾಗಿ ಸೇವೆ ಮಾಡಿ. ಯಾವ ಊರಿಂದ ತಂದಿರಿ ಅಣ್ಣ? ದೇವಲಾಪುರ ಸರ್. ದೇವಲಾಪುರದಿಂದ. ಎಷ್ಟು ತಂದಿರಿ ರೊಟ್ಟಿ? ರೊಟ್ಟಿ ಇಷ್ಟ ಅಂತ ನೆನ್ಕಲ್ ಸರ್. 1,000 ಮೇಲೆ ಅದ ನೋಡಿ ಸರ್. 1,000 ಮೇಲೆ? ಹ್ಞೂ ಸರ್. ನಿಮ್ಮ ಒಂದೇ ಮನೆತನದ್ವಾ? ಅಲ್ಲ ಸರ್, ಊರಾಗೆ ಐತಿ. ಊರನ್ನ ಎಲ್ಲ ಜನರು ಕೊಟ್ಟರೆ ಸರ್.